ಕ್ಯಾಬಿನೆಟ್ಗೆ ಸರ್ಜರಿ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಗಿತ್ತು. ಆಕಾಂಕ್ಷಿಗಳ ಪಟ್ಟಿ ಕೂಡ ದಿವಸದಿಂದ ದಿವಸಕ್ಕೆ ಬೆಳೀತಾ ಇತ್ತು. ನಾನು ಆಕಾಂಕ್ಷಿ, ನನಗೂ ಮಾತು ಕಟ್ಟಿದ್ದಾರೆ, ನಾನು ಮಂತ್ರಿ ಆಗ್ತೀನಿ ಅಂತೆಲ್ಲ ಶಾಸಕರು ಹೇಳ್ತಾ ಇದ್ರು ಕಾಂಗ್ರೆಸ್ನವರು. ಆದರೆ CM ಸಿದ್ದರಾಮಯ್ಯ ಎಲ್ಲ ವಿಚಾರವನ್ನು ಕೂಡ ತಳ್ಳಿ ಹಾಕಿದ್ದಾರೆ. ಕಾಂಗ್ರೆಸ್ ಕಾರ್ಯಕಾರಿಣಿಯಲ್ಲಿ ಭಾಗಿಯಾಗಿದ್ದಂಥ CM ಹಾಗೂ DCM ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿ ಮಾಡಿ ಹಲವಾರು ವಿಚಾರಗಳಲ್ಲಿ ಗಮನ ಸೆಳೆದಿದ್ದಾರೆ. ಇದೇ ವೇಳೆ ಮಣ್ಣಿನ ಮಕ್ಕಳು ಅಂತ ಹೇಳಿಕೊಂಡು ದೇವೇಗೌಡರನ್ನು ಕೂಡ CM ಸಿದ್ದರಾಮಯ್ಯ ಕಾಲೆಳೆದಿದ್ದಾರೆ. ಸಚಿವ ಸಂಪುಟ ಪುನಾರಚನೆಗೆ ತಾತ್ಕಾಲಿಕ ತಡೆ, ಅಧ್ಯಕ್ಷರ ಬದಲಾವಣೆ CMಗೆ ಗೊತ್ತೇ ಇಲ್ವಂತೆ. ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾದ CM ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿ ಚರ್ಚೆ ನಡೆಸಿದ್ದು ಸಚಿವ ಸಂಪುಟ ಪುನಾರಚನೆ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ನೀವೇ ಬರ್ದಿರೋದು, ನೀವು ಉತ್ತರ ಕೊಟ್ಟಿಲ್ಲ. ನಾವು ಮಾಡ್ತಾ ಇಲ್ಲ. ಈಗ ವಾಲ್ಮೀಕಿ ಹಗರಣದಲ್ಲಿ ತಾತ್ಕಾಲಿಕ ರಿಲೀಫ್ ಪಡೆದಿರುವ ನಾಗೇಂದ್ರ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದ್ದು, ಸೇರಿಸಿಕೊಳ್ತೀವಿ, ಆದರೆ ಸದ್ಯಕ್ಕಿಲ್ಲ ಎಂದಿದ್ದಾರೆ. ಆದರೆ ಅಧ್ಯಕ್ಷರ ಬದಲಾವಣೆ ಬಗ್ಗೆ ನನಗೇನೂ ಗೊತ್ತಿಲ್ಲ, ಪಾರ್ಟಿ ಕೇಳಿ ಎಂದು ಅಸಹನೆ ವ್ಯಕ್ತಪಡಿಸಿದ್ದಾರೆ. ನಾಗೇಂದ್ರ ಅವ್ರನ್ನೇನೋ ಒಬ್ಬರನ್ನಾದ್ರೂ ತಗೊಳ್ತಾರೆ ಅನ್ಸಿದ್ವಿ ಸರ್. ತಕತೀವಿ, ಬಟ್ ನಾಟ್ ಇಮಿಡಿಯೇಟ್ಲಿ. ಓಕೆ ಸರ್. ಕೆಪಿಸಿಸಿ ಅಧ್ಯಕ್ಷರು ಸರ್, ಅದೇನು ನಿನ್ನೆ ರಾಜಣ್ಣ ಅವರು ಕೇಳಪ್ಪ ಅಲ್ಲಿ, ನಾನೆಲ್ಲ ಪಾರ್ಟಿ ಕೇಳಿ. ನೂತನ ಸಂಸದೆ ಪ್ರಿಯಾಂಕಾ ಗಾಂಧಿಗೆ ಅಭಿನಂದನೆ, ಲೋಕ ವಿಪಕ್ಷ ನಾಯಕ ರಾಹುಲ್ ಜೊತೆಗೂ ಚರ್ಚೆ. ಕೇರಳದ ವಯನಾಡು ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಭರ್ಜರಿ ಜಯ ದಾಖಲಿಸಿದ್ದ ಪ್ರಿಯಾಂಕಾ ಗಾಂಧಿ ನಿನ್ನೆ ಸಂಸತ್ ಅಧಿವೇಶನ ವೇಳೆ ಪ್ರಮಾಣ ಸ್ವೀಕರಿಸಿದ್ರು. ಇಂದು ಸಂಸತ್ ಕಚೇರಿಯಲ್ಲಿ ಭೇಟಿ ಮಾಡಿದ CM ಸಿದ್ದರಾಮಯ್ಯ ಅಭಿನಂದನೆ ತಿಳಿಸಿದ್ದು, ರಾಹುಲ್ ಜೊತೆಗೂ ಕೆಲ ಕಾಲ ಚರ್ಚೆ ನಡೆಸಿದ್ದಾರೆ. ರಾಹುಲ್ ಗಾಂಧಿ ಅವರು ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ. ನಾನು ಬಹಳ ದಿನ ಆಯಿತು ನೋಡಿರ್ಲಿಲ್ಲ. ನಂಬರ್ 1. ನಂಬರ್ 2, ಪ್ರಿಯಾಂಕಾ ಗಾಂಧಿ ವಿಶ್ ಮಾಡಬೇಕಾಗಿತ್ತು. ಅವರು ಪಾರ್ಲಿಮೆಂಟ್ ಗೆದ್ದಿದ್ರಲ್ಲ, ಅದು ವಿಶ್ ಮಾಡಬೇಕು. ಮೋದಿ ಭೇಟಿ ಮಾಡಿದ CM ಸಿದ್ದರಾಮಯ್ಯ, ನಬಾರ್ಡ್ ಮೇಕೆದಾಟು ಮಹದಾಯಿಗೆ ಒತ್ತಡ. ನಬಾರ್ಡ್ ಸಾಲದಲ್ಲಿ ಕೇಂದ್ರ ಸರ್ಕಾರ ಕಡಿತ ಮಾಡಿರೋ ಕಾರಣಕ್ಕೆ ಹಣಕಾಸು ಸಚಿವರನ್ನು ಭೇಟಿ ಮಾಡಿದ್ದ CM ಸಿದ್ದರಾಮಯ್ಯ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಒತ್ತಡ ಹೇರುವ ಕೆಲಸ ಮಾಡಿದ್ದಾರೆ. CM ಮನವಿಯಲ್ಲಿ ಏನೆಲ್ಲ ಸೇರಿದೆ ಅನ್ನೋದನ್ನು ನೋಡೋದಾದ್ರೆ, ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಿದ್ದ ನಬಾರ್ಡ್ ಸಾಲ 58% ಕಡಿತ ಆಗಿದ್ದು, ಕಳೆದ ವರ್ಷ 5,600 ಕೋಟಿ ಬಂದಿತ್ತು. ಈ ಬಾರಿ 2,340 ಕೋಟಿ ಅಷ್ಟೇ ಕೊಟ್ಟಿದ್ದು, ಹೆಚ್ಚಳಕ್ಕೆ ಸೂಚಿಸಿ ಎಂದು ಮನವಿ ಮಾಡಿದ್ದಾರೆ. ಇನ್ನು ಕೇಂದ್ರ ಸರ್ಕಾರವೇ ಭದ್ರಾ ಮೇಲ್ದಂಡೆ ಯೋಜನೆಗೆ ಬಜೆಟ್ನಲ್ಲಿ ಘೋಷಿಸಿದ್ದ 5,300 ಕೋಟಿ ಬಿಡುಗಡೆಗೆ ಮನವಿ ಮಾಡಿದ್ದಾರೆ. ಇನ್ನು ಕರ್ನಾಟಕದ ಪ್ರಮುಖ ಯೋಜನೆಗಳಾದ ಮೇಕೆದಾಟು ಹಾಗೂ ಕಳಸಾ ಬಂಡೂರಿ ಯೋಜನೆಗೆ ಪರಿಸರ ಇಲಾಖೆ ಒಪ್ಪಿಗೆ ಕೊಡಿಸಿ ಎಂದಿದ್ದಾರೆ. ಇನ್ನು ಬೆಂಗಳೂರು ನಗರ ಅಭಿವೃದ್ಧಿಗೆ ನಗರಾಭಿವೃದ್ಧಿ ಇಲಾಖೆ ಹಾಗೂ ರೈಲ್ವೆ ಇಲಾಖೆಯ ಯೋಜನೆಗೆ ಸಹಕರಿಸುವಂತೆಯೂ CM ಮನವಿ ಮಾಡಿಕೊಂಡಿದ್ದಾರೆ. ಇನ್ನು 15ನೇ ಫೈನಾನ್ಸ್ ಕಮಿಷನ್ ಶಿಫಾರಸಿನಂತೆ ಕರ್ನಾಟಕಕ್ಕೆ ಬರಬೇಕಿರುವ ಹೆಚ್ಚುವರಿ ಅನುದಾನ ನೀಡುವಂತೆ ಮನವಿ ಸಲ್ಲಿಸಿದ್ದಾರೆ. ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿರುವ CM ಸಿದ್ದರಾಮಯ್ಯ, ಕಳೆದ ಬಾರಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿದ್ದೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಅರ್ಜಿ ಕೊಟ್ಟಿದ್ದೇನೆ ಎಂದಿದ್ದಾರೆ. ಇದೇ ವೇಳೆ ಮಣ್ಣಿನ ಮಕ್ಕಳನ್ನು ನೀವು ಯಾಕೆ ಪ್ರಶ್ನೆ ಮಾಡಲ್ಲ ಎಂದು ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಟಾಂಗ್ ಕೊಟ್ಟಿದ್ದಾರೆ. ನೀವು ಮೊನ್ನೆ ಬಂದಿದ್ದಾಗ ನಿರ್ಮಲಾ ಸೀತಾರಾಮನ್ ಅವರು ಭೇಟಿ ಮಾಡಿದ್ದೆ. ಪ್ರೈಮ್ ಮಿನಿಸ್ಟರ್ ಇರಲಿಲ್ಲ, ವಿದೇಶಕ್ಕೆ ಹೋಗಿದ್ರು. ಅದಕ್ಕೆ ಇವತ್ತು ಭೇಟಿ ಮಾಡಿದೆ. ಮೇಕೆದಾಟು ಮಾಡಲಿಕ್ಕೆ ಪರ್ಮಿಷನ್ ಕೊಡಿಸಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಮಹದಾಯಿ, ಅದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸ್ಕೊಡಿ ಅಂತ ಹೇಳಿದ್ದೀನಿ. ಸೊ ದೀಸ್ ಆರ್ ದಿ ಮೇನ್ ಇಶ್ಯೂಸ್ ದಟ್ ಐ ಹ್ಯಾವ್ ಡಿಸ್ಕಸ್ ವಿತ್ ದಿ ಪ್ರೈಮ್ ಮಿನಿಸ್ಟರ್. ನೀವು ಪಾರ್ಲಿಮೆಂಟ್ ಮೆಂಬರ್ಗಳು, ಬಿಜೆಪಿ ಮೆಂಬರ್ಗಳು ಕೇಳೋದೇ ಇಲ್ಲ. ರೈತರ ಮಗ, ಬಣ್ಣನ ಮಗ ಕುಮಾರಸ್ವಾಮಿ ಅವ್ರೇನ್ ಮಾಡ್ತಾರೆ? ಅವರೇ ಕ್ಯಾಬಿನೆಟ್ ನಲ್ಲಿ ಇದಾರಲ್ಲ. ದೇವೇಗೌಡರು ರಾಜ್ಯಸಭಾ ಮೆಂಬರ್ ಆಗಿದ್ದಾರಲ್ಲ, ಕೊಡಿಸ್ಲಿ.
ಸಿಎಂ ಸಿದ್ದರಾಮಯ್ಯ ಪ್ರಧಾನಿಯವರನ್ನ ಭೇಟಿ ಮಾಡಿದ ವೇಳೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹಾಜರಿದ್ದು ರಾಜ್ಯದ ಅಭಿವೃದ್ಧಿಗೆ ಸಹಕಾರ ಕೊಡುವಂತೆ ಮನವಿ ಮಾಡಿದ್ದಾರೆ. ಈ ನಡುವೆ ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ಫುಲ್ ಸ್ಟಾಪ್ ಬಿದ್ದಿದ್ದು ಸಾಕಷ್ಟು ಸಚಿವರು ನಿಟ್ಟುಸಿರು ಬಿಡುವಂತೆ ಆಗಿದೆ. ಆದರೆ ಆಕಾಂಕ್ಷಿಗಳಲ್ಲಿ ಇನ್ನೂ ಆಶಾಭಾವನೆ ಹಾಗೇಗಿದೆ. ಕೆಪಿಸಿಸಿ ಅಧ್ಯಕ್ಷ ಚರ್ಚೆ ನೀವು ಮೇನ್ ಮಾಡೋದು, ನಾವೇನ್ ಬದಲಾಯಿಸೋರಲ್ಲ ಅಥವಾ ನಾವೇನ್ ಇಟ್ಕೊಳ್ಳೋರಲ್ಲ. ಬದಲಾಯಿಸೋದಾಗ್ಲಿ ಇಟ್ಕೊಳ್ಳೋದಾಗ್ಲಿ ಕೇಂದ್ರದ ಹೈಕಮಾಂಡ್ ಇಚ್ಛೆಗೆ ಬಿಟ್ಟದ್ದು. ನನ್ನ ಹೆಸರು ಕೇಳ್ಬರ್ದೇ ಇಲ್ಲಿ ಪಕ್ಷದವ್ರು ನೀನು ಅಧ್ಯಕ್ಷ ಆಗು ಅಂದ್ರೆ ನಾನು ಸಚಿವ ಸ್ಥಾನ ಬಿಡ್ತೀನಿ, ಅಧ್ಯಕ್ಷ ಸ್ಟಾರ್ಟ್ ಆಯ್ತು. ಸಚಿವ ಸಂಪುಟ ವಿಸ್ತರಣೆ ಆಗುವಂಥದ್ರಲ್ಲಿ ಇದೆ ಇವಾಗ. ಮೋಸ್ಟ್ಲಿ ನನಗನ್ಸಬಿಟ್ಟು ಈಗ ಒಂದು 15-20 ದಿನ ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾರೆ. ನೋಡೋಣ ನಮ್ಮ ಹೈಕಮಾಂಡ್ ಏನು ಮಾಡ್ಬೇಕು ಡಿಸಿಷನ್ ಅಂತ ನೋಡೋಣ. ಇಲ್ಲ ವೈಯಕ್ತಿಕ ಅಭಿಪ್ರಾಯ ಇಲ್ಲ, ಹೈಕಮಾಂಡ್ ಡಿಸಿಷನ್ ಇರ್ತೈತೆ ಅದ್ರಾಗ. ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಏನು ಹೇಳೋಕ್ಕಾಗಲ್ಲ. ನಾನು ಕೂಡ ಒಬ್ಬ ಆಕಾಂಕ್ಷಿನೇ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.